ಬಟ್ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ ನೀವು ಹೆಂಗೆ ಬೇಕು ಹಂಗೆ ಟ್ರಾಲ್ ಮಾಡ್ಕೊಂಡು ಮಾಡಬೇಡಿ. ಬಟ್ ಹೋದ ವಾರದಿಂದ ಚೆನ್ನಾಗಿದ್ದು ಈ ವಾರದಲ್ಲಿ ಹಿಂಗಾಗಿದ್ದಾನೆ, ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ, ಹೌದಲ್ವಾ? ಆ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಅನ್ಸುತ್ತೆ? ಎಲ್ಲ ತುಂಬ ಕಮೆಂಟ್ಸ್ ಬರ್ತಾರೆ. ನನ್ನೇನು ಕೇಳಿ ಅಣ್ಣ ಯಾರೂ ದೊಡ್ಡವ್ರಿಲ್ಲ ಅಣ್ಣ, ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿಸ್ಕೊ. ದೊಡ್ಡವನು ಅಂತ ಯಾರೂ ಇಲ್ಲ ಅಣ್ಣ, ನೀವೇ ದೊಡ್ಡವರು. ಕನ್ನಡಿಗರ ಮುಂದೆ ಯಾವನು ದೊಡ್ಡವ್ರು ನನ್ನ ಅಣ್ಣ. ನಾನು ಹೋದಾಗ ನನ್ನ ಕ್ಯಾಮ್ರಾ ಹಿಡಿದು ನನಗೊಂದು ಐಡೆಂಟಿಟಿ ಕೊಟ್ಟಿದ್ಯಾ ಅಣ್ಣ, ನೀನು ದೊಡ್ಡವನಣ್ಣ, ನನಗೆ ಇನ್ಯಾವನು ಮಗ. ಇಂಪ್ಯಾಕ್ಟ್ ಪ್ಲೇಯರ್ ಅವ್ನು ಯಾವ ಪ್ಲೇಯರು ಅಲ್ಲ. ಕೂತ್ಕೊಳ್ಳಿ, ಅದೆಲ್ಲ ಏನಿಲ್ಲ. ಕೂತ್ಕೊಂಡು ಒಂದು ಹೇಳ್ತೀನಿ, ಮನೆ ಉಳಿಸೋ ಕೆಲಸ ಮಾಡಿ. ಹಾಳಾದವ್ರು ಮನೆ ಯಾರೇ ಆದರೂ ಅಷ್ಟೇ, ಮನೆ ಹಾಳು ಮಾಡ್ರೆ ಏನು ಸಿಗ್ತಿದ್ರೆ ನಿಮಗೆ ಸರ್? ಅಲ್ಲ ಆಮೇಲೆ ಕಡೆದಾಗೆ ಅಪ್ಪು ಸರ್ದು ಐತೆ, ಅಪ್ಪು ಸರ್ ಲಾಸ್ಟ್ ಅದು ಬ್ರಹ್ಮಾಸ್ತ್ರ. ಅದು ಬ್ರಹ್ಮಾಸ್ತ್ರ ಅಂದ್ರೆ ಏನು ಗೊತ್ತಾ? ಅದು ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ. ವಿಷ್ಣುವಿನ ಸುದರ್ಶನ, ಈಶ್ವರನ ತ್ರಿಶೂಲ, ಇಂದ್ರನ ವಜ್ರಾಯುಧ ಮಾತ್ರ ಬ್ರಹ್ಮಾಸ್ತ್ರಕ್ಕಿಂತ ಪವರ್ಫುಲ್ ಅಂತ ಬ್ರಹ್ಮಾಸ್ತ್ರ ಮಾತ್ರ ಐತೆ. ಅಪ್ಪು ಸರ್ದು ಮಿಲನ ಫಿಲಮ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ ಚಂದನ್ಗೆ ವಾಟ್ಸಪ್ ಮಾಡ್ತೀನಿ, ಈಗಲೇ ವಾಟ್ಸಪ್ ಮಾಡ್ತೀನಿ, ಮಾಡ್ಬಿಟ್ಟು. ನಿಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರಪ್ಪ, ನೀವಿಬ್ಬರು ಒಳ್ಳೆ ವ್ಯಕ್ತಿಗಳು, ನೀವು ಜನಕ್ಕೆ ಎಂಟರ್ಟೈನರ್ಸ್. ನೀವು ನಿಮ್ಮ ವಿಚಾರ, ಆಮೇಲೆ ಇನ್ನೊಂದು ಜನಗಳಿಗೆ ಫಸ್ಟ್ ಹೇಳಿ, ಆಮೇಲೆ ಜನ ಇದು ಹೇಳ್ತೀನಿ. ಜನಗಳು ಅವ್ರ ಬಗ್ಗೆ ಅನ್ನೆಸೆಸರಿ ರಾಂಗ್ ಕಾಮೆಂಟ್ಸ್ ಹಾಕ್ಬೇಡಿ. ಅವರಿಬ್ಬರು ನಮ್ಮವರು, ನಮ್ಮ ಸ್ನೇಹಿತರು. ಮಧ್ಯದಲ್ಲಿ ಯಾರು ಆಡಿರ್ತಾರೆ ಅವ್ರು ಹಾಳಾಗೋಗ್ತೀರಾ. ಯಾಕೆಂದರೆ ಒಬ್ರನ್ನ ಅಯ್ಯೋ ಅನಿಸಿ 1000 ಸುಳ್ಳೇಳಿ ಮದುವೆ ಮಾಡಬೇಕು. ನಿಮ್ಮ ಮಧ್ಯದಲ್ಲೇ ಮನೆ ಹಾಳು ಮಾಡಿ ಜನ ನೀವು ಉದ್ಧಾರ ಎಲ್ಲ ಐತೆಪ್ಪ, ನೀ ಎಲ್ಲ ಐತೆ ಹೇಳು. ಉದ್ಧಾರ ಆಗ ಮೊಕ್ವ ನಿಂದು. ಅಂದರೆ ಚಿತ್ರರಂಗದಲ್ಲಿ ಇದಕ್ಕೂ ಮುಂಚೆ ಕೂಡ ತುಂಬ ಈ ಥರ ಆಗಿದ್ದಾವೆ ಡಿವೋರ್ಸ್. ಅಣ್ಣ ಅದಕ್ಕೆ ಅಣ್ಣ ನಾನು ಅಲ್ಲಲ್ಲ ಡೈವರ್ಸ್ ಕೊಟ್ಟು ಒಂದಾಗಿದೆ. ಯಾರಾಗೋರಣ್ಣ ಆಗಿದ್ರೆ ಹಂಗೆ ಹೌದು, ಒಳ್ಳೇದಾಗಲಿ, ಚಂದನು ಆ ಸಾಲಕ್ಕೆ ಸೇರ್ಕೊಳ್ಳಿ, ಖುಷಿ. ಬಟ್ ಮಧ್ಯದಲ್ಲಿ ಯಾರು ಕೈ ಆಡಿಸಿರೋ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ದೇವ್ರಾಣೆ ಉದ್ಧಾರ ಆಗಲ್ಲ. ಹೆಂಗೆ ಉದ್ಧಾರ ಆಯ್ತಾರವರು? ಹೆಂಗೆ ಉದ್ಧಾರ ಆಯ್ತಾರಪ್ಪ ಅವರು? ಇಬ್ಬರು ಮಧ್ಯದಲ್ಲಿ ಬಂದು ಮನೆ ಹಾಳು ಮಾಡಿ ಯಾರಾದರೂ ಮಾಡಿದರೆ ಅವ್ರು ಉದ್ಧಾರ ಆಗಲ್ಲ. ಒಂದು ವಾರದಿಂದ ಚೆನ್ನಾಗಿದ್ರು, ಈಗ ಹಿಂಗೆ ಮಾಡಿದ್ರೆ ಹಿಂಗಾರಪ್ಪ. 1000 ಸುಳ್ಳಲ್ಲಿ ಮದುವೆ ಮಾಡೋಂಥವ್ರೆ, ನೀನು ಏನು ಮಾಡಿದೆ ಟುಪ್ಪಕ್ಕನ್ನು ಮದುವೆ ಟುಪ್ಪಕ್ಕನ್ನು ಬೇರೆ ಮಾಡ್ರೆ ಹೆಂಗಪ್ಪ? ಹಂಗೆ ಮಾಡಬಾರ್ದು, ಒಳ್ಳೇದಾಗಲ್ಲ. ಯಾರೇ ಮಾಡಿದ್ರು ಅಷ್ಟೇ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಬದುಕು ಸುಂದರವಾದದ್ದು, ಚೆನ್ನಾಗಿ ಬದುಕಿ. ಆ್ಯಂಡ್ ಯಾರೂ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಫ್ಯಾಮಿಲಿಯಲ್ಲಿ ಕಲಹಗಳಾಗೋದು ಬಾಲಿವುಡಲ್ಲಿ ನಡೀತಿತ್ತು, ಇತ್ತೀಚೆಗೆ ಕನ್ನಡದಲ್ಲೂ ತುಂಬ ಜಾಸ್ತಿ ಆಗಿದೆ. ಎಲ್ಲಿ ಒಂದು ಇನ್ಯಾವುದು ಕಲಹ ಏನಾಗಿಲ್ಲ, ಅವರಿಬ್ಬರು ಪ್ರೀತಿಯಿಂದ ಬೇರೆ ಆಗಿರೋದು. ಇಬ್ಬರು ಕರಿಯರ್ ನೋಡ್ಕೋಬೇಕು ಅಂತ ಅವ್ರೇನು ನನಗಿರೋ ಮಾಹಿತಿ. ನಾನು ಚಂದನ್ ಹತ್ರ ಮಾತಾಡೋ ತನಕ ಏನೂ ಹೇಳೋಕ್ಕಲ್ಲ. ಈ ಸಮಯದಲ್ಲಿ ನಾನು ಹೇಳೋದೇನೆಂದರೆ, ನಾವು ಕೇಳ್ಕೊತೀವಿ, ಇಲ್ಲ ಧ್ರುವ ಸರ್ಕಲ್ ಹೇಳಿಸ್ತೀವಿ. ಅದು ಯಾವುದೂ ಇಲ್ಲ ಅಂದರೆ ಅಪ್ಪು ಸರ್ದು 3ನೇ ಬಾಣ ಯಾವ್ದು ಹೇಳಿ, ಇದು ಮಿಲನ ಫಿಲಮ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ ಕಳಿಸ್ತೀವಿ. ಅಲ್ಲೂ ಡೈವರ್ಸೇ ಆಗುತ್ತೆ, ಆರ್ಡ್ರ್ ಇಬ್ಬರು ಕೈಗೂ ಬರ್ತದೆ. ಯಾಕೆ ಹೋಗ್ಬೇಕಾದ್ರೆ ಅಪ್ಪು ಸರ್ ಓಡೋಗಿ ತಡೆದು ಒಂದಾಯ್ತಾರೆ. ಅಂಥದ್ದೆಲ್ಲ ಐತೆ ಅಂದಮೇಲೆ ನಾವು ಚಂದನ್ನ ಒಂದು ಮಾಡೇ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. 3ನೇದ್ದು SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.